ಹಲೋ. ಹಲೋ ಶಕ್ತಿ, ನಿನ್ನೆ ಒಂದನ ಮನೆಗೆ ಬಂದಿದ್ಲು. ಅವಳ ಹತ್ರ ಮಾತಾಡಿದ್ದೀನಿ. ಅವಳು ಆರಾಮಾಗಿದ್ದಾಳಲ್ವಾ? ಮಾತಾಡಿ ಕಳಿಸಿದ್ಯೋ ಅಥವಾ ಬೈದು ಕಳಿಸಿದ್ಯೋ? ಏನು ಹೇಳ್ತಿದ್ಯಾ ಶಕ್ತಿ? ನನ್ನ ಮಗಳು ಎಲ್ಲ ಹೇಳಿದ್ಲು ಜೆ.ಪಿ. ಏನ್ ಮಾಡೋದಮ್ಮ, ಪರಿಸ್ಥಿತಿ ಆಗಿದೆ, ಏನು ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಯೋಚನೆ ಮಾಡೋ ಅಣ್ಣ, ಒಂದು ನಿಮಿಷ ಸ್ವಲ್ಪ ಮಾತಾಡಬೇಕಿತ್ತು. ನಿನ್ನ ಹತ್ರ ಮಾತಾಡೋದು ಏನೂ ಇಲ್ಲ. ನಿನಗಿಲ್ಲಪ್ಪ, ನಮಗಿದೆ. ಯಾಕೆ ಜೆ.ಪಿ. ನಿನ್ ಕೈಯಾರೇನೆ ಅರ್ಜುನ್ ಜೀವನನ ಹಾಳು ಮಾಡ್ತಿದೀಯಾ? ಅವನು ನನ್ನ ಮಗ. ಅವನ ಜೀವನದಲ್ಲಿ ಏನಾಗಬೇಕು ಅನ್ನೋ ನಿರ್ಧಾರ ನಾನು ಮಾಡೋದು. ಈ ಉದ್ದಾಟದ ಮಾತು ಕೇಳಿ ಸಾಕಾಗಿದೆ. ನಾನು ನಿಮ್ಮಮ್ಮ ಕಣೋ. ನನ್ನ ಮಾತು ಯಾವತ್ತಾದ್ರೂ ನೀನ್ ಕೇಳಿದ್ಯಾ ಜೆ.ಪಿ? ಅಂದಮೇಲೆ ಅರ್ಜುನ್ ನಿನ್ ಮಾತು ಕೇಳ್ಬೇಕು ಅಂತ ನೀನ್ ಹೇಗ್ ಅನ್ಕೊಂಡಿದೀಯಾ? ಅಣ್ಣ, ನಿನ್ ಕಣ್ಣಿಗೆ ದೊಡ್ಡವರು ದುಡ್ಡಿರೋರು ಕಂಡ್ರೆ ಬೇರೆ ಯಾರು ಕಾಣೋದೇ ಇಲ್ವಾ? ಅರ್ಜುನ್ ಇಷ್ಟ ಕಷ್ಟಗಳ ಬಗ್ಗೆ ನೀನ್ ಯಾವತ್ತಾದ್ರೂ ಒಂದು ದಿವಸ ಯೋಚನೆ ಮಾಡಿದ್ಯಾ? ಈಗ ಅವನೇ ಒಳ್ಳೆ ಹುಡುಗಿನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ಈಗ್ಲಾದ್ರೂ ಅವ್ನ ಪರವಾಗಿ ನಿಂತ್ಕೊಳ್ಳೋಣ. ದೇವ್ರೇ ಅವ್ರಿಬ್ಬರನ್ನ ಒಂದು ಮಾಡಿದಾನೆ. ನಿನ್ ಸ್ವಾರ್ಥಕ್ಕೆ ಅವ್ರನ್ನ ಬಲಿ ಕೊಡ್ಬೇಡ ಕಣೋ. ಈಗ್ಲಾದ್ರೂ ಅವರಿಬ್ರು ಆರಾಮಾಗಿರ್ಲಿ. ನನ್ನ ವಿರುದ್ಧನೇ ನಿಂತು ನನ್ನನ್ನು ನಾಶ ಮಾಡಕ್ಕೆ ಹೊರಟಿರೋ ಆ ಭಾರ್ಗವಿನ ನಾನು ಸೊಸೆ ಅಂತ ಒಪ್ಕೊಬೇಕಾ? ಅವಳು ನಿನ್ನನ್ನ ನಾಶ ಮಾಡ್ತೀನಿ ಅನ್ಕೊಂಡಿಲ್ಲ. ನಿನ್ನಲ್ಲಿರೋ ಕೆಟ್ಟ ಗುಣನ ದ್ವೇಷಿಸ್ತಿದ್ದಾಳೆ ಅಷ್ಟೇ. ಆಹಾ, ಮಹಾತಾಯಿ ಶಕುಂತಲಾದೇವಿ, ನಿನ್ನ ಮಗನ ಪರವಾಗಿ ನಿಲ್ಲೋದು ಬಿಟ್ಟು ಆ ಬೀದಿ ಬಿಕಾರಿ ಭಾರ್ಗವಿ ಪರವಾಗಿ ನಿಂತ್ಕೊಂತಿಯಲ್ಲ. ಇಷ್ಟಕ್ಕೂ ಇಲ್ಲೆಲ್ಲಾರು ಅವ್ರವ್ರ ಮೂಗಿನ ನೇರಕ್ಕೆ ಮಾತಾಡ್ಕೊಳ್ಳೋದು ನೋಡಿ. ಶಕ್ತಿ ಪ್ರಸಾದ್ ಮಗಳು ವಂದನಾನೇ ಈ ಮನೆ ಸೊಸೆ ಆಗೋದು ಅಂತ ನಾನಾಗ್ಲೇ ನಿರ್ಧಾರ ಮಾಡಾಯ್ತು. ಇಷ್ಟಕ್ಕೂ ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಅಂತ? ಆಗ್ಬೇಕಾಗಿರೋದೆಲ್ಲ ಆಗತ್ತೆ. ಅಣ್ಣ, ನೀನ್ ಏನ್ ಮಾಡೋದಕ್ಕೆ ಹೊರಟಿದ್ಯಾ? ನಾನೇನು ಮಾಡ್ತಿಲ್ಲಪ್ಪ. ಇನ್ನು ಸ್ವಲ್ಪ ದಿನ ಭಾರ್ಗವಿನೇ ಅರ್ಜುನ್ನ ಬಿಟ್ಟು ಈ ಮನೆಯಿಂದ ಹೋಗ್ತಾಳೆ. ಅದನ್ನು ಹೇಳ್ತಾರಲ್ಲ, ವಿಧಿ ಲಿಖಿತ ಅಂತ. ಹಾಗೆ ಆಗೋದನ್ನ ಯಾರು ತಡೆಯಕ್ಕಾಗಲ್ಲ. ಭಾರ್ಗವಿ ಈ ಮನೆ ಬಿಟ್ಟು ಹೋಗೋದೇ ವಿಧಿ. ನಾವು ಅದೇ ವಿಧಿನ ನಂಬಿದೀವಿ. ಈ ಮುಂಚೆನೂ ವಂದನನೇ ಈ ಮನೆ ಸೊಸೆ ಅಂತ ಹೇಳ್ತಿದ್ದೆ. ಆದ್ರೆ ಭಾರ್ಗವಿ ಸೊಸೆಯಾಗಿ ಬಂದಿಲ್ವಾ? ಯಾವ ವಿಧಿ ನಿನ್ ಕೈಯಿಂದಲೇ ಭಾರ್ಗವಿನ ಮನೆ ತುಂಬಿಸ್ಕೊಳ್ತೋ ಅದೇ ವಿಧಿ ಭಾರ್ಗವಿ ಅರ್ಜುನ್ನ ಒಂದು ಮಾಡುತ್ತೆ. ಅದನ್ನ ನೀನಲ್ಲ, ಯಾರು ತಡಿಯಕ್ಕಾಗಲ್ಲ. ಅಂದ್ರೆ ಅಮ್ಮ, ಸರ್ವಾಧಿಕಾರತ್ವ ಹೋಗಿ ಪ್ರಜಾಪ್ರಭುತ್ವ ಬರುತ್ತೆ ಅಂತನಾ? ಹೌದು ಜಯಂತ, ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತ ಕೇಳಲಿಲ್ವಾ? ಅದನ್ನ ಸ್ವಲ್ಪ ಬದಲಾಯಿಸಿ ನೋಡು. ಈಗ ಮಾವನ್ ಕಾಲ ಮುಗೀತು, ಇನ್ನೇನಿದ್ರು ಸೊಸೆ ಭಾರ್ಗವಿ ಕಾಲನೇ. ಅಂದ್ರೆ ಈ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನಾನು ಹೇಳಿದ್ದೇ ನಡಿಬೇಕು, ನಾನು ಮಾತಾಡಿದ್ದೇ ನೇಮ ಅನ್ನೋರು ಇನ್ನು ಮುಂದೆ ಹೊಸ ಹೊಸ ಪಾಠಗಳನ್ನ ಕಲಿಬೇಕಾಗತ್ತೆ ಅಲ್ವಮ್ಮ? ಆ ಭಾರ್ಗವಿನ ನಂಬಿ ಇಷ್ಟೆಲ್ಲ ಹಾರಾಡ್ತಿದ್ದೀರಾ ಅಲ್ವಾ? ಅವಳಿ ಮನೆಯಿಂದ ಆಚೆ ಹೋದ್ಮೇಲೆ ಅದರ ಪರಿಣಾಮನ ನೀವಿಬ್ರು ಅನುಭವಿಸ್ಬೇಕಾಗತ್ತೆ. ಯಾರಿಗೆ ಪಾಠ ಕಲಿಸ್ತಾರೆ ನೋಡೇ ಬಿಡೋಣ.
ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ. ನಿಮ್ಮನ್ನ ಎಷ್ಟು ಕೆಟ್ಟದಾಗ ನಡ್ಸ್ಕೊಳಕ್ ಕರ್ಕೊಂಡ್ ಬಂದಿರ್ಲಿಲ್ಲ ನಾನು. ಎಲ್ಲ ಸರಿ ಹೋಗುತ್ತೆ, ನಿಮ್ಮನ್ನ ರಾಣಿ ತರ ನೋಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಬಂದಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದೆ ಒಂದು, ಈ ಮನೇಲಿ ನಡೀತಿರೋದೇ ಇನ್ನೊಂದು. ನಾವಿಬ್ರು ಪ್ರೀತಿ ಮಾಡುವಾಗ ಹೇಗಿದ್ವಿ ಅಲ್ವಾ, ಅದೆಷ್ಟು ಖುಷಿಯಾಗಿದ್ವಿ. ಯಾವಾಗ್ಲೂ ನೀವು ಹಾಗೆ ನಗ್ನಗ್ತಾ ಇರಬೇಕು. ನೀವಿಲ್ಲಿ ಈ ತರ ನೋವು ತಿಂತಿರೋದನ್ನ ನೋಡಿ ನನಗೆ ಹಿಂಸೆ ಆಗ್ತಾ ಇದೆ. ಇದಕ್ಕೆಷ್ಟೇ ಪ್ರಯತ್ನ ಪಟ್ಟರು ಪರಿಹಾರ ಮಾತ್ರ ಸಿಗ್ತಾನೆ ಇಲ್ಲ. ನೀವು ಅನ್ಕೊಂಡಿರೋ ತರ ನಾನು ಮೋಸ್ಕಾರ ಅಲ್ಲ. ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ. ನನ್ನ ಪ್ರೀತಿ ಸುಳ್ಳಲ್ಲ ಅನ್ನೋದನ್ನ ಆದಷ್ಟು ಬೇಗ ತೋರಿಸ್ಕೊಡ್ತೀನಿ. ನನ್ನ ಒಪ್ಕೊಳ್ಳಿ ಅಂತ ನಾನು ಯಾವತ್ತೂ ಅಂತ ಮಾಡಲ್ಲ. ಪರಿಸ್ಥಿತಿ ಬದಲಾಗೋಕೆ, ನೀವು ಈ ಮನೆಗೆ ಹೊಂದ್ಕೊಳ್ಳೋಕೆ, ಹಾಗೆ ಸತ್ಯ ಬಯಲಾಗಕ್ಕೆ ಸ್ವಲ್ಪ ಸಮಯ ಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ. ನೀವು ತಾಳ್ಮೆಯಿಂದ ಕಾಯ್ತಿರಲ್ವಾ? ಆದ್ರೆ ಒಂದ್ ಮಾತಂತೂ ಸತ್ಯ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಮನೆಯವ್ರಿಗೆಲ್ಲ ನೀವೆಷ್ಟು ಒಳ್ಳೆಯವ್ರು ಅನ್ನೋದನ್ನ ತಿಳಿಸಿ ನಿಮ್ಮನ್ನ ಒಪ್ಕೊಳ್ಳೋ ಥರ ಮಾಡ್ತೀನಿ. ಅವ್ರು ಬೈದ್ರು, ಕೋಪ ಮಾಡ್ಕೊಂಡ್ರು, ಏನೇ ಹೇಳಿದ್ರು ನಾನು ಸಹಿಸ್ಕೋತೀನಿ. ಆದ್ರೆ ನಿಮ್ಮ ಮೇಲೆ ಯಾವ ಅಪವಾದ ಬರೋಕ್ಕೂ ನಾನು ಬಿಡಲ್ಲ. ನಿಮಗಾಗಿರೋ ನೋವಿಗೆ ಕ್ಷಮೆ ಕೇಳೋದನ್ನೊಂದು ಬಿಟ್ಟು ಬೇರೇನೂ ತೋಚ್ತಾ ಇಲ್ಲ. ದಯವಿಟ್ಟು ನಿಮ್ಮನ್ನ ಈ ಸ್ಥಿತಿಗೆ ತಂದಿರೋ ನನ್ನನ್ನು ಕ್ಷಮಿಸ್ಬಿಡಿ. ನೆನ್ನೆ ವಂದನ ಬಂದು ಹೋದ್ಮೇಲೆ ಶಕ್ತಿ ಹತ್ರ ಮಾತಾಡೇ ಇಲ್ಲ.
ಹಲೋ. ಹಲೋ ಶಕ್ತಿ, ನಿನ್ನೆ ವಂದನ ಮನೆಗೆ ಬಂದಿದ್ಲು. ಅವಳ ಹತ್ರ ಮಾತಾಡಿದ್ದೀನಿ. ಅವಳು ಆರಾಮಾಗಿದ್ದಾಳಲ್ವಾ? ಮಾತಾಡಿ ಕಳಿಸಿದ್ಯೋ ಅಥವಾ ಬೈದು ಕಳಿಸಿದ್ಯೋ? ಏನು ಹೇಳ್ತಿದ್ಯಾ ಶಕ್ತಿ? ನನ್ನ ಮಗಳು ಎಲ್ಲ ಹೇಳಿದ್ಲು ಜೆ.ಪಿ. ಆ ಭಾರ್ಗವಿಗೆ ಒಂದು ಮಾತು ಬೈದೆ, ನನ್ನ ಮಗಳು ಕೇಳಿದ್ದಕ್ಕೆ ಉತ್ತರನೂ ಕೊಡದೆ ಹಾಗೆ ಕಳ್ಸಿದ್ಯಂತೆ. ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲ್ಲ ಜೆ.ಪಿ. ನಾನು ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದೆ. ಅಲ್ಲಿ ನಿನ್ನ ಮಗ ಮದುವೆ ಆಗಿ ಹೆಂಡತಿನ ಮನೆ ಕರ್ಕೊಂಡು ಬಂದಿದ್ದಾನೆ. ಇನ್ನ ನೀನೇನು ಮಾತಾಡಿ ಸಮಾಧಾನ ಮಾಡೋದು? ಆವತ್ತು ನೀನು ಮಾತಾಡಿದ್ ನೋಡಿದ್ರೆ ಭಾರ್ಗವಿಗೆ ಮಂಕ್ ಬೂದಿ ಎರಚಿ ಏನೋ ಪ್ಲಾನ್ ಮಾಡಿದ್ಯಾ ಅಂತ ಅಂದ್ಕೊಂಡೆ. ಆದ್ರೆ ನಿನ್ನ ಮಂಕ್ ಬೂದಿ ಎರಚಿರೋದು ನನಗೆ, ನನ್ನ ಮಗಳಿಗೆ ಅಂತ ಈಗ ಗೊತ್ತಾಗ್ತಾ ಇದೆ. ಜೆ.ಪಿ, ನನ್ನ ಮಗಳು ಕಾಲಲ್ಲಿ ತೋರಿಸಿದ್ದನ್ನು ಕೂಡ ಕೊಡಿಸ್ದೆ ಬಿಟ್ಟವನಲ್ಲ ನಾನು. ಅಂಥವಳು ಮದುವೆ ಅಂತ ಆದ್ರೆ ಅರ್ಜುನ್ನೇ ಅಂತ ಬಾಯಿ ಬಿಟ್ಟು ನನ್ನ ಹತ್ರ ಕೇಳಿದ್ಲು. ಅವನು ಯಾವಳ ಜೊತೆನೋ ಸುತ್ತುತ್ತಾ ಇದ್ದಾನೆ ಅಂತ ನನಗೆ ಗೊತ್ತಿದ್ರು ಅವನು ನಿನ್ನ ಮಗ, ಆಕಾಶ ಭೂಮಿ ಒಂದೇ ಆದರೂ ನೀನು ಮದುವೆ ಮಾಡಿಸೇ ಅಂತ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡೆ ನಾನು. ನಂಬಿಸಿ ನಮ್ಮ ಕೈಗೆ ಚಿಪ್ ಕೊಟ್ಟಿದ್ಯಾ. ಊಟ ತಿಂಡಿ ನಿದ್ದೆ ಬಿಟ್ಟು ನನ್ನ ಮಗಳು ಕೊರಗ್ತಾ ಕೂತಿದ್ದಾಳೆ ಜೆ.ಪಿ. ಅವಳನ್ನ ಆ ಸ್ಥಿತಿಲಿ ನೋಡಿದ್ಮೇಲೂ ನಾನು ಸುಮ್ಮನೆ ಇರಬೇಕಾ? ಹೇಳು ಜೆ.ಪಿ, ನಾನು ಸುಮ್ಮನೆ ಇರಬೇಕಾ? ನೀನೇ ಕಾಲ್ ಮಾಡ್ತೀಯ, ಅದೆಷ್ಟೊತ್ತು ನೀನು ನನ್ನಿಂದ ತಪ್ಪಿಸ್ಕೊಂಡಿರ್ತೀಯ ಅಂತ ನಾನೇ ಕಾಯ್ತಾ ಇದ್ದೆ. ಬಿಡಲ್ಲ ಜೆ.ಪಿ, ಆ ನಿನ್ನ ಮಗ ಆ ಭಾರ್ಗವಿನ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಶಕ್ತಿ, ನನ್ನ ಮಾತು ಒಂದ್ಸತಿ ಕೇಳು ಶಕ್ತಿ. ಶಕ್ತಿ ಪ್ಲೀಸ್. ಮಾವ ಎಲ್ಲ ಹೊರಟಾಗಿದೆ. ಎಲ್ಲ ಕಡೆ ನೀನು ಹೇಳಿ ಕೇಳಿ ಹೋಗ್ಬೇಕಾ? ಹಾಗಲ್ಲ ಮಾವ, ಏನೋ ಟೆನ್ಷನ್ ಅಲ್ಲಿದ್ದೀರಾ, ಅದಕ್ಕೆ ಕೇಳಿದೆ. ನಿನ್ನೆ ವಿಕ್ಕಿ ವಂದನ ಬಂದಾಗ ನಾನು ಭಾರ್ಗವಿನ್ ಬೈಲಿಲ್ಲ, ಅವಳನ್ನ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಅಂತ ಶಕ್ತಿ ಅಂಡ್ ಫ್ಯಾಮಿಲಿ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ಮಾತಾಡಿ ಬರ್ತೀನಿ. ಅಯ್ಯೋ, ಇಷ್ಟು ಚಿಕ್ಕ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಇದು ನಿನಗೆ ಚಿಕ್ಕ ವಿಷಯ ಅನಿಸ್ತಾ ಇದೆಯಾ? ನಿನಗೆ ಶಕ್ತಿ ಬಗ್ಗೆ ಗೊತ್ತಿಲ್ಲ. ಅವನ ಹೆಸರಿಗೆ ಮಾತ್ರ ಶಕ್ತಿ ಅಲ್ಲ, ಅವನಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕ್ಕೆ ಅವನು ಏನ್ ಬೇಕಾರೋ ಮಾಡ್ತಾನೆ. ಗೊತ್ತು ಮಾವ, ನೀವು ಶಕ್ತಿ ಅಂಕಲ್ ಥರಾನೇ ಅಲ್ವಾ? ಅಂದ್ರೆ ನಿಮಗ್ ಬೇಕಾದನ್ನ ಪಡ್ಕೊಳಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ. ಅವರು ಹೆದರ್ಸಿದ್ರು ಒಂದ್ ಮಾತ್ರಕ್ಕೆ ನೀವೇನ್ ಹೋಗಿ ಹೆದರ್ಕೊಂಡ್ ಮಾತಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಗತ್ತನ್ನ ನೀವು ಕಾಪಾಡ್ಲೇಬೇಕು ಮಾವ. ನಿಮ್ಮ ಪರವಾಗಿ ನಾನ್ ಹೋಗ್ತೀನಿ. ನೀನ್ ಹೋದ್ರೆ ಶಕ್ತಿ ನಿನ್ ಮಾತನ್ನ ಕೇಳ್ತಾನ? ಶಕ್ತಿ ಅಂಕಲ್ ಜೊತೆ ಮಾತಾಡೋದಿಲ್ಲ, ಆದ್ರೆ ವಂದನಾ ಜೊತೆ ಮಾತಾಡ್ತೀನಿ. ವಂದನಾ ಇಷ್ಟ ಅಪ್ಸೆಟ್ ಆಗಿರೋದ್ರಿಂದಾನೇ ಅಲ್ವಾ ಶಕ್ತಿ ಅಂಕಲ್ ಟ್ರಿಗರ್ ಆಗಿರೋದು. ವಂದನಾ ನಾರ್ಮಲ್ ಆದ್ರೆ ಅಂಕಲ್ ನಾರ್ಮಲ್ ಆಗ್ತಾರೆ. ವಂದನಾನ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಾವ. ಅವಳನ್ನ ಸಮಾಧಾನ ಮಾಡೋ ಜವಾಬ್ದಾರಿ ನಂದು. ನಿಮ್ಮ ಶಕ್ತಿ ಅಂಕಲ್ ಸ್ನೇಹ ಮೊದ್ಲಿನ ಹಾಗೆ ಇರುತ್ತೆ. ನಾನು ಹೋಗ್ಬರ್ಲಾ ಮಾವ?